ಏನೋ ಖಾಸಗಿ ಬಸ್ ಅಪಘಾತವಾಗ್ತಾ ಇದ್ದಂತೆ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗೋಯ್ತು. ಯಾಕಂತಂದರೆ ನಿಧಾನಗತಿಯಲ್ಲಿ ವಾಹನಗಳು ಚಲಾಯಿಸೋ ಮಟ್ಟಕ್ಕೆ ಬಂದಿತ್ತು. ಯಾಕಂದರೆ ಮೊದಲಿಗೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅದೇ ರೋಡಲ್ಲಿ ಬರ್ತಾ ಇದ್ದಂಥ ಅಷ್ಟೂ ವಾಹನಗಳು ನಿಂತು ಹೋಗಿತ್ತು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಸುತ್ತಮುತ್ತರ ಭಾಗ ಕಳ್ಳಂಬೆಳ್ಳ, ಶಿರಾ, ಮಾರಣಗೆರೆ ಬಳಿ ಹೆಚ್ಚಾಗ್ಬಿಟ್ಟಿತ್ತು ಆ ದಟ್ಟಣೆ. ಸ್ಲೋ ಮೂವಿಂಗ್ನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಬೆಳಗ್ಗೆ ಅಂತೂ 30 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿತ್ತು. ಆಮೇಲೆ ಆ ರಸ್ತೆಯಿಂದ ಆ ಜಖಂಗೊಂಡಂತಹ ವಾಹನ, ಆಕ್ಸಿಡೆಂಟ್ ಆದ ವಾಹನವನ್ನು ತೆರವುಗೊಳಿಸಿದ ನಂತರ ನಿಧಾನಗತಿಯಲ್ಲಿ ಗಾಡಿ ಚಲಾಯಿಸ್ತಾ ಇರೋದ್ರಿಂದಾಗಿ 30 ಕಿಲೋಮೀಟರ್ನ ಟ್ರಾಫಿಕ್ ಜಾಮ್. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಟ್ರಾಫಿಕ್ ಜಾಮ್ ಇತ್ತು. ಆಕ್ಸಿಡೆಂಟ್ ಆದಾಗಿಂದ ಆ ರೋಡಲ್ಲಿ ಯಾವುದೇ ಗಾಡಿಗಳು, ವೆಹಿಕಲ್ಗಳು ಹೋಗೋಕ್ಕಾಗಿಲ್ಲ. 6 ಗಂಟೆಗೆ ನಂತರ ಒಂದೊಂದಾಗಿ ವೆಹಿಕಲ್ಗಳು ರೋಡಿಗಿಳಿದ ನಂತರ ಬ್ಲಾಕ್ ಆಗೋಯ್ತು. ಆ ಆಕ್ಸಿಡೆಂಟ್ ಆದಂತಹ ರಸ್ತೆ ಬ್ಲಾಕ್ ಆಯಿತು. ಆಮೇಲೆ ಅಧಿಕಾರಿಗಳು ಬಂದರು, ಫೈರ್ ಎಂಜಿನ್ ಬಂದು ವಾಹನವನ್ನು ತೆರವು ಮಾಡಿದ್ಮೇಲೆ ಇವಾಗ ಸ್ಲೋ ಮೂವಿಂಗ್ ಆಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಅದೇ ರೋಡ್ನಲ್ಲೇ ಆಕ್ಸಿಡೆಂಟ್ ಆಗಿದ್ದು, ಅದೇ ರೋಡ್ನಲ್ಲೇ ಬೆಂಕಿ ಹೊತ್ತು ಆ ಖಾಸಗಿ ಬಸ್ ದಗದಗನೆ ಹೊತ್ತಿ ಉರಿದಿದ್ದು. ಈಗ ಆ ಸ್ಥಳದಲ್ಲಿ ಆ ಬಸ್ಸನ್ನು ತೆರವುಗೊಳಿಸಿದ್ದಾರೆ ನಿಜ, ಆದರೆ 30 ಕಿಲೋಮೀಟರ್ನ ಟ್ರಾಫಿಕ್ ಜಾಮ್ ಅಲ್ವಾ. ಸೊ ಕ್ಲಿಯರ್ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕಲೇಬೇಕು. ಸ್ಲೋ ಮೂವಿಂಗ್ ವೆಹಿಕಲ್ಸ್ ಗಮನಿಸ್ತಾ ಇದ್ದೀರಿ. ಭಾರಿ ವಾಹನವೂ ಇದೆ, ಕಾರು ಕೂಡ ಇದೆ. ಇವತ್ತು ಬೇರೆ ಕ್ರಿಸ್ಮಸ್ ಸಂದರ್ಭ, ರಜೆ ಇತ್ತು. ಕೆಲವೊಬ್ಬರಿಗೆ ಈ ಆಕ್ಸಿಡೆಂಟ್ ವಿಚಾರವೇ ಗೊತ್ತಿರಲಿಲ್ಲ. ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಚಾರ ಅವ್ರು ನೋಡೇ ಇಲ್ಲ. ಗೊತ್ತಿಲ್ಲದೇ ರೋಡಿಗೆ ಇಳಿದಿದ್ದಂಥ ಸಂದರ್ಭದಲ್ಲಿ ಈ ಟ್ರಾಫಿಕ್ ಜಾಮ್ನ ನೋಡಿ ಅವರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಟ್ರಾಫಿಕ್ ಜಾಮ್ನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಅದೇ ರಸ್ತೆಯಲ್ಲೇ ಆಕ್ಸಿಡೆಂಟ್ ಆದಂತಹ ಜಾಗ ಇದೆ. ನ್ಯಾಷನಲ್ ಹೈವೇಲಿ ಈಗಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಅಲ್ವಾ. ಸೊ ಅದು ಕ್ಲಿಯರ್ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನೋಡಿ, ಕಣ್ಣು ಹಾಯಿಸಿದ ಉದ್ದಕ್ಕೂ ಕೂಡ ಸಾಲುಗಟ್ಟಿ ವಾಹನಗಳು ನಿಂತಿದೆ. ಸರ್ವಿಸ್ ರೋಡ್ ಮತ್ತು ಮೇನ್ ನ್ಯಾಷನಲ್ ಹೈವೇ ಎರಡೂ ಟ್ರಾಫಿಕ್ ಜಾಮ್ ಆಗಿದೆ.